ಕಲಿಯುಗದಲ್ಲಿ ಪ್ರತ್ಯಕ್ಷನಾದ ಸಾಕ್ಷಾತ್ ಪರಶುರಾಮ. ಹೌದು ಕಣ್ರಿ. ಈ ನಕಲಿ ಕೌಲ್ ಬ್ರಾಹ್ಮಣ ಪರಶುರಾಮ ಅದ್ಯಾವಾಗ ತನ್ನ ಕೈಯಲ್ಲಿ ಪರಶು ಹಿಡಿದು ತಪ್ಪು ಮಾಡಿರುವ ತನ್ನ ತಾಯಿಯ ಶಿರಚ್ಛೇದನವನ್ನ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಭೂಮಂಡಲವನ್ನ ಗರಗರನೆ ಗರಗರನೆ 21 ಬಾರಿ ಸುತ್ತಿ ತನ್ನ ಶತ್ರುಗಳನ್ನೆಲ್ಲ ಸರ್ವನಾಶ ಮಾಡಿ ತನ್ನ ತಂದೆಯವರ ಬಳಿ ಹೋಗಿ ವರ ಪಡೆದು ತನ್ನ ತಾಯಿಯವರಿಗೆ ಮತ್ತೆ ಪ್ರಾಣವನ್ನ ನೀಡುವಂತಹದ್ದು. ಅಯ್ಯೋ ನಿಮ್ಮ ಮುಖಗಳಿಗೆ ಎಲ್ಲೆಲ್ಲಿಂದ ಬರ್ತಿರೋ ನೀವುಗಳೆಲ್ಲ. ಈ ಪುಣ್ಯಾತ್ಮನೆ ತಾನೇ ಪಾರ್ಲಿಮೆಂಟ್ನಲ್ಲಿ ಸಂಸತ್ತಿನ ಸದನದಲ್ಲಿ ಭಗವಂತ ಶಿವನ ಫೋಟೋವನ್ನ ಹಿಡ್ಕೊಂಡು ಹಿಂದೂ ದೇವರುಗಳ ಕೈಯಲ್ಲಿರುವಂತಹ ಆಯುಧಗಳು ಹಿಂಸೆಯನ್ನ ಪ್ರಚೋದಿಸ್ತವೆ, ಹಿಂದೂ ಅಂದ್ರೆ ಹಿಂಸೆ ಅಂತೆಲ್ಲ ಹೇಳಿಕೆಗಳನ್ನ ನೀಡಿದಂತಹದ್ದು. ಇಂತಹ ಪುಣ್ಯಾತ್ಮನ ಕೈಗೆ ನೀವುಗಳೇನೆ ಪರಶು ಅಂದ್ರೆ ಕೊಡಲಿ ಆಯುಧವನ್ನು ಕೊಟ್ಬಿಟ್ಟಿದಿರಲ್ವೋ. ನೀವೆಂತಹ ಮೂರ್ಖರುಗಳು, ನೀವೆಂತಹ ಅಯೋಗ್ಯರುಗಳು. ನಿಮ್ಮ ಮೂರ್ಖತನ ಇದೇ ರೀತಿಯಾಗಿ ಮುಂದುವರಿತಾ ಇದ್ರೆ ನೀವುಗಳು ಮುಂದೊಂದು ದಿನ ರಾಬರ್ಟ್ ವಾದ್ರಾ ಭಗವಂತ ಶಿವ ಅಂತ ಹೇಳ್ಬಿಡ್ತೀರ. ರಾಬರ್ಟ್ ವಾದ್ರಾನ ಹೆಂಡತಿ ಪ್ರಿಯಾಂಕಾ ವಾದ್ರಾ ಪಾರ್ವತಿ ದೇವಿ ಅಂತ ಹೇಳ್ಬಿಡ್ತೀರ. ಅವರಿಬ್ಬರಿಗೂ ಜನಿಸಿರುವಂತಹ ಮಕ್ಕಳರನ್ನ, ಮಗನನ್ನ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ಬಿಡ್ತೀರ, ಮಗಳನ್ನ ಮಾನಸಾದೇವಿ ಅಂತ ಹೇಳ್ಬಿಡ್ತೀರ ಅಲ್ವಾ. ಎಲ್ಲಿ ಯಾವಾಗ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು ಅನ್ನೋದು ಗೊತ್ತೇ ಇಲ್ಲ. ಒಳ್ಳೆ ಈ ಗಂಗಾ ನದಿಯಲ್ಲಿ ಪಿಂಡ ಪ್ರದಾನವನ್ನ ಮಾಡೋದಿಲ್ವಾ, ಆ ರೀತಿಯಾಗಿ ಹೋಗಿ ಪಿಂಡ ಪ್ರದಾನವನ್ನ ಮಾಡೋ ರೀತಿಯಾಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಿಮ್ಮಂತಹ ಮೂರ್ಖರುಗಳು ಖಂಡಿತವಾಗಿಯೂ ಯಾರು ಇಲ್ಲ. ಎಲ್ಲೋದ್ರೂ ಈ ಬುದ್ಧಿಜೀವಿಗಳು, ಪ್ರಗತಿಪರರುಗಳು, ಚಿಂತಕರುಗಳು ಸನಾತನ ಧರ್ಮದ ರೀತಿಯಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಮೂಢನಂಬಿಕೆ ಕಾಣಿಸೋದಿಲ್ವಾ? ಏನು ಈ ರೀತಿಯಾಗಿ ಪೂಜೆಯನ್ನ ಸಲ್ಲಿಸ್ಬಿಟ್ರೆ ರಾಹುಲ್ ಗಾಂಧಿ ಮುಂದೆ ಭವಿಷ್ಯದಲ್ಲಿ ಪ್ರಧಾನಮಂತ್ರಿ ಆಗ್ಬಿಡ್ತಾರ? ಇದು ಮೂಢನಂಬಿಕೆ ಆಗೋದಿಲ್ವಾ? ಈಗ ಇದನ್ನ ಖಂಡಿಸೋದಿಲ್ವಾ? ಖಂಡಿಸೋದನ್ನ ಬಿಟ್ಟಾಕ್ಬಿಡಿ. ಯಾಕೆ ಇವಾಗ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ? ಅನಾಥ ಮಕ್ಕಳು ನೆನಪಾಗೋದಿಲ್ವಾ? ಬಡತನ ನೆನಪಾಗೋದಿಲ್ವಾ? ಹಾಲನ್ನ ವ್ಯರ್ಥ ಮಾಡ್ತಿದ್ದಾರೆ ಅನ್ಸೋದಿಲ್ವಾ? ಹಾಲಿನ ಮೇಲೆ ಕರುಣೆ ಉಕ್ಕೋದಿಲ್ವಾ? ಅಲ್ಲೆಲ್ಲ ಒಂದು ಇತ್ತಲ್ಲ, ಅದು ಯಾವ್ದದು ಜರ್ಮನ್ ನಲ್ಲಿ ಒಂದು ನಾಯಿ ಬೊಗ್ಳತಾ ಇರೋದಲ್ಲ, ಉಚ್ನ ಯಾವಾಗ್ಲೂ ಗೋದಾವರಿಯಲ್ಲಿ ಹಾಲಿನ ಅಭಿಷೇಕವನ್ನ ಮಾಡ್ತಾರೆ, ಹಾಲನ್ನ ವ್ಯರ್ಥವನ್ನ ಮಾಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರೋನು ಈಗ ಇದು ಕಾಣೋದಿಲ್ವಾ? ಈಗ ಹಾಲಿನ ವ್ಯರ್ಥ ಕಾಣೋದಿಲ್ವಾ? ಗೋದಾವರಿ ಹಾಲಿನ ಅಭಿಷೇಕವನ್ನ ಮಾಡೋದ್ರಿಂದ ಮಲಿನವಾಗ್ಬಿಡುತ್ತಂತೆ. ಈಗ ಈ ಅಯೋಗ್ಯರುಗಳು ಮಾಡ್ತಾ ಇರೋದು ಹಾಲು ಮಲಿನವಾಗುವಂತಹ ಕೆಲಸ ಅಲ್ವಾ? ಸಾರಿ, ನೀರು ಮಲಿನವಾಗುವಂತಹ ಕೆಲಸ ಅಲ್ವಾ? ನದಿ ಮಲಿನ ಆಗೋದಿಲ್ವಾ? ಅಯ್ಯೋ ನಿಮ್ಮ ಯೋಗ್ಯತೆಗಳಿಗೆ ಇಷ್ಟು ಬೆಂಕಿ ಹಾಕ. ಈತನ ಜಾತಿ ಯಾವುದು ಅಂತಾನೆ ಗೊತ್ತಿಲ್ಲ. ಈತನಿಗೆ ಜನ್ವಾರ ಹಾಕಿ ಪರಶುರಾಮನಾಗಿ ಮಾಡ್ಬಿಟ್ಟಿದ್ದಾರೆ. ಒಟ್ನಲ್ಲಿ ಹಿಂದೂ ವೇಷ ಹಾಕಿ ಹಿಂದೂಗಳನ್ನ ಸರ್ವನಾಶ ಮಾಡುವಂತಹ ಕುತಂತ್ರಿ ಬುದ್ಧಿಗಳು ಇವುಗಳೆಲ್ಲ. ಇದೇ ರೀತಿಯಾಗಿ ತಾನೇ ಸ್ವತಂತ್ರ ಬಂದಾಗಿನಿಂದ ನೀವುಗಳು ಮಾಡ್ಕೊಂಡು ಬಂದಿರುವಂತಹದ್ದು. ಮುಂದುವರಿಸಿ ಮುಂದುವರಿಸಿ ಒಟ್ನಲ್ಲಿ ನಿಮಗೆ ಗತಿ ಇಲ್ದಲೇನೆ ಕೊನೆಗೆ ಹಿಂದೂಗಳೇ ಬೇಕಾಗುತ್ತೆ, ಹಿಂದೂಗಳ ಆಚರಣೆಗಳೇ ಬೇಕಾಗುತ್ತೆ. ಯಾರೋ ಒಬ್ರು ಮಹಾನ್ ವ್ಯಕ್ತಿಗಳು ಹೇಳ್ತಾ ಇದ್ರು, ಹಿಂದೂಗಳೆಲ್ಲ ಒಂದಾದ್ರೆ ಕೋಟಿನ ಮೇಲೆ ಜನ್ವಾರವನ್ನ ಹಾಕ್ತಾರೆ ಅಂತ. ಅದೇ ರೀತಿಯಾದಂತಹ ಕೆಲಸಗಳನ್ನ ನೀವುಗಳೆಲ್ಲ ಮಾಡ್ತಾ ಇರೋಂತಹದ್ದು. ಪರಶುರಾಮರ ರೀತಿಯಾಗಿ, ಪರಶುರಾಮರು ಯಾರು ಅಂತ ಗೊತ್ತಿದೆಯಾ ನಿಮ್ಗಳಿಗೆ? ಈತ ಪರಶುರಾಮ ಅಂತೆ ಕಲ್ಪನೆಗೆ ಒಂದು ಇತಿಮಿತಿ ಅನ್ನೋದಿರಬೇಕು. ಹಾಗಾಗಿ ಹೇಳುವಂತಹದ್ದು ನಾವುಗಳು ಯಾವಾಗ್ಲೂ ಪಪ್ಪುವಿನ ಅನುಯಾಯಿಗಳು, ಅಭಿಮಾನಿಗಳು ಅಂತ ಕಲ್ಪನೆ ಮಾಡ್ಕೊಳ್ಬೇಕು. ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ತಲೆ ಬುಡಕ್ ಗೊತ್ತಿಲ್ದಲೇನೆ ಕಲ್ಪನೆಯನ್ನ ಮಾಡ್ಕೊಳ್ಳೋದಲ್ಲ. ಗಂಗಾ ನದಿಯಲ್ಲಿ ಹೋಗಿ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ನೋಡಿ. ಹಿಂದೂಗಳು ಕಲ್ತ್ಕೊಳ್ಳಿ, ಜನರನ್ನ ಹೇಗೆಲ್ಲ ಮೂರ್ಖರನ್ನಾಗಿಸ್ತಾರೆ ಇಂಥವರು ಅಂತ. ಹೇಳುವಂತಹದ್ದು ನಮ್ಮ ಕರ್ತವ್ಯ, ಕೇಳುವಂತಹದ್ದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.